ಅಮೆರಿಕಾದ ಸ್ಕೂಲ್ಗಳಲ್ಲಿ ಟೀಚರ್ಸ್ ಅಪ್ರಿಸಿಯೇಷನ್ ವೀಕ್ನ ಮೇ ಮೊದಲನೇ ವಾರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಟೀಚರ್ಸ್ಗೆ ಗ್ರಾಟಿಟ್ಯೂಡ್ ತೋರಿಸೋದಕ್ಕೋಸ್ಕರ ಅದರಲ್ಲೂ ಮೇ 5ನೇ ತಾರೀಕು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಅಂದರೆ ಅವ್ರಿಗೆ ಇಷ್ಟವಾಗಿರೋ ಗಿಫ್ಟ್ ಕೊಡೋದಕ್ಕೆ ಅಥವಾ ನೋಟ್ ಏನಾದರೂ ಕೊಡೋದಕ್ಕೆ. ಸೊ ಇಲ್ಲಿ ನೋಟ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ ನನ್ನ ಚಿಕ್ಕ ಮಗಳು ಅವಳ ಹೋಮ್ ರೂಮ್ ಟೀಚರ್ಗೋಸ್ಕರ. ಅವ್ರ ಟೀಚರ್ಗೆ ಏನಿಷ್ಟ ಅಂತ ಕೇಳ್ಕೊಂಡು ಬಂದು ಕುಕಿ ಮತ್ತೆ ಸ್ಟಾರ್ಬಕ್ಸಿಂದ ವೆನಿಲಾ ಕಾಫಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಲೆಟರ್ ಓದೋಣ ಬನ್ನಿ. Dear Miss Ball, you're the best teacher. Thank you for teaching everything like reading, math, and more. I am so happy to be in your class. I love this class so much. Thank you for being a nice teacher. I will never forget you. You are the best. Love, Gunaria. ಹೌ ಸ್ವೀಟ್ ಅಲ್ವಾ. ಅವ್ರ ಟೀಚರ್ಗೋಸ್ಕರ ಎಷ್ಟು ಕ್ಯೂಟಾಗಿ ನೋಟ್ ಬರೆದಿದ್ದಾಳೆ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಂದು ಲೀವ್ ಲೆಟರ್ ಬರೀಬೇಕು ಅಂತ ಅಂದ್ರೆ ಎಷ್ಟು ಯೋಚನೆ ಮಾಡ್ತಾ ಇದ್ದೆ, ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಇವಾಗಿನ ಮಕ್ಕಳು ಫಸ್ಟ್ ಗ್ರೇಡ್ಗೆ ಎಷ್ಟು ಚುರುಕಾಗಿರ್ತಾರಲ್ವ. ಹಾಗೆ ಇಲ್ಲಿ ನನ್ನ ದೊಡ್ಡ ಮಗಳಿಗೆ ಅವರ ಟೀಚರ್ಸ್ಗೋಸ್ಕರ ಇಲ್ಲಿ ಒಂದಷ್ಟು DIY ರೆಡಿ ಮಾಡೋದಕ್ಕೆ ಹೇಳಿದ್ಲು. ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಮೀನ್ವೈಲ್ ನಾನು ಇಲ್ಲಿ ಪೂರಿ ಮತ್ತು ಬಟರ್ ಪನ್ನೀರ್ ಮಾಡಿದ್ದೆ. ಸೊ ಟೇಸ್ಟಿಯಾಗಿತ್ತು. ಊಟ ಮಾಡ್ಕೊಂಡು ಇಲ್ಲಿ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಸಿಂಪಲ್ DIY ಒಂದಷ್ಟು ಐಡಿಯಾಸ್ ನಮ್ಗೆ ಹೇಗಿದೆ ಆ ರೀತಿ ಓನಾಗಿ ಕ್ರಿಯೇಟ್ ಮಾಡ್ತಾ ಇದೀವಿ. ಹಾಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಲೆಟರ್ಸ್ ನೋಡಿದ್ರಿ ಅಲ್ವಾ, ಅದು ನನ್ನ ಚಿಕ್ಕ ಮಗಳಿಗೆ ಅವರ ಟೀಚರ್ ಮಕ್ಳಿಗೆ ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ಪೇರೆಂಟ್ಸ್ ಅಥವಾ ಮನೆಯಲ್ಲಿ ಯಾರಿದ್ರು ಸಿಬ್ಲಿಂಗ್ಸ್ ಅಥವಾ ಬೇರೆ ಯಾರೇ ಇದ್ರೂ ಕೂಡ ಮಕ್ಕಳಿಗೆ ಲೆಟರ್ಸ್ ಬರ್ದು ಕಳಿಸ್ಬೋದು. ಸೊ ಅದನ್ನ ಕ್ಲಾಸ್ ರೂಮ್ ಅಲ್ಲಿ ಸರ್ಪ್ರೈಸ್ ಆಗಿ ಓದಿಸ್ತೀವಿ. ಅವ್ರು ಇಷ್ಟವಾಗಿರೋ ಕುಕಿ ಅಥವಾ ಚಾಕ್ಲೇಟ್ ಏನಾದರೂ ಇಟ್ಟು ಕಳಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು 3 ಜನ ಕೂಡ ಲೆಟರ್ ಬರೆದು ಎನ್ವೆಲಪ್ ಅಲ್ಲಿ ಹಾಕಿ ಅವಳಿಗೆ ಇಷ್ಟವಾಗಿರುವಂತಹ ಒಂದು ಸ್ನಾಕ್ ಕೂಡ ಪ್ಯಾಕ್ ಮಾಡಿದ್ವಿ. ಇನ್ನ ಕರ್ಸಿವ್ ರೈಟಿಂಗ್ ಅಲ್ಲಿ ಬರಿಬಾರ್ದು ಅಂತ ಮೆನ್ಷನ್ ಮಾಡಿರ್ತಾರೆ, ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಓದೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ಕರ್ಸಿವ್ ರೈಟಿಂಗ್ ಅಲ್ಲಿ ಬರಿಬಾರ್ದು, ಹಾಗೆ ಪ್ರಿಂಟ್ ಔಟ್ ಇದ್ರೆ ಬೆಟರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರಿಂಟ್ ಔಟ್ ಕೊಟ್ವಿ. ಅದಷ್ಟು ನನ್ನ ಚಿಕ್ಕ ಮಗಳಿಗಾದ್ರೆ ಇವಾಗ ನಾವು ರೆಡಿ ಮಾಡ್ತಾ ಇರೋದು ನನ್ನ ದೊಡ್ಡ ಮಗಳು ಕ್ಲಾಸ್ಗೆ, ಅಂದ್ರೆ ಅವರ ಟೀಚರ್ಸ್ಗೆ ಒಟ್ಟು 8 ಜನ ಟೀಚರ್ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಸಪ್ರೇಟ್ ಗಿಫ್ಟ್ನ ರೆಡಿ ಮಾಡ್ತಾ ಇದ್ದಾಳೆ. ಸೊ ನನ್ನ ಐಡಿಯಾನೇ ಜಾಸ್ತಿ ಇಲ್ಲಿ ವರ್ಕ್ ಆಯಿತು ಅಂತ ಹೇಳ್ಬೋದು. ಸೊ ಟ್ರೆಷರ್ ಬಾಕ್ಸ್ ಆಗಿರ್ಬೋದು, ಮತ್ತು ಟ್ರೇ ಆಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಅಂದರೆ ಕ್ಯಾಂಡಲ್ ಹೋಲ್ಡರ್. ಸೊ ಈ ರೀತಿ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ನಮ್ಗೆ ಹೇಗೆ ಅನ್ಸುತ್ತೆ ಆ ರೀತಿ ಮಾಡಿದ್ದೀವಿ. ಈ ಟ್ರೆಷರ್ ಬಾಕ್ಸಲ್ಲಿ ಅವರ ಹೆಸರು ಇರುವಂತಹ ಒಂದು ಬ್ರೇಸ್ಲೆಟ್ ಮಾಡಿ ಹಾಕಿದ್ವಿ. ಇನ್ನೊಬ್ಬರು ಟೀಚರ್ಗೆ ಪೆನ್ಸಿಲ್ಗಳನ್ನ ಕಲೆಕ್ಟ್ ಮಾಡೋದು ಅಂತ ಅಂದರೆ ತುಂಬ ಇಂಟ್ರೆಸ್ಟ್ ಅಂತೆ. ಸೊ ಹಾಗಾಗಿ ಇಂಡಿಯಾದಿಂದ ತೊಗೊಂಡು ಬಂದಿದ್ದು ಪೆನ್ಸಿಲ್ ಇತ್ತು, ಅದಕ್ಕೆ ಬೋ ಥರ ಹಾಕ್ಬಿಟ್ಟು ಅದೊಂದಷ್ಟು ಕಲೆಕ್ಷನ್ಸ್ ಕೊಟ್ವಿ. ಅದ್ರ ಜೊತೆಗೆ 8 ಜನ ಟೀಚರ್ಗೂ ಇಲ್ಲಿ ಕಾಮನ್ ಕೊಟ್ಟಿದ್ದೇನೆ ಅಂತ ಅಂದರೆ ಕ್ಯಾಂಡಲ್ ಹೋಲ್ಡರ್. ಅದು ಬಿಟ್ಟು ಒಬ್ಬೊಬ್ರಿಗೂ ಡಿಫ್ರೆಂಟ್ ಗಿಫ್ಟ್ಗಳು ಹಾಕಿದ್ವಿ. ಬಟ್ ನಾವು ಇದಿಷ್ಟೇ ವಿಡಿಯೋ ಮಾಡಿದ್ವಿ. ಇದಕ್ಕೆ 2 ರಿಂದ 3 ದಿನ ಟೈಮ್ ತಗೊಂತು. ಸೊ ಇಷ್ಟು ಜನ ಟೀಚರ್ಸ್ಗೆ ಕೊಡೋದಕ್ಕೋಸ್ಕರ ಇಲ್ಲಿ ಯು ಆರ್ ದ ಬೆಸ್ಟ್ ಟೀಚರ್ ಅಂತ ಬರೆದ್ಬಿಟ್ಟು ಕೊಟ್ಲು. ಪ್ರತಿದಿನ ಮಕ್ಕಳಿಗೆ ಸ್ಟಡೀಸ್ ಜೊತೆಗೆ ರೆಸ್ಪೆಕ್ಟ್, ಕೈಂಡ್ನೆಸ್, ಡಿಸಿಪ್ಲಿನ್ ಈ ರೀತಿ ಗುಡ್ ವ್ಯಾಲ್ಯೂಸ್ನ ಕೂಡ ಹೇಳ್ಕೊಡ್ತಾರೆ. ಇಂತಹ ಗುರುಗಳಿಗೆ ನಮ್ಮ ಕಡೆಯಿಂದ ಗ್ರಾಟಿಟ್ಯೂಡ್ ಕೂಡ ಇರಬೇಕಲ್ವಾ. ಸೊ ಧನ್ಯವಾದ ತಿಳಿಸದೆ ಈ ಒಂದು ಟೀಚರ್ ಅಪ್ರಿಸಿಯೇಷನ್ ವೀಕ್ ನ ವಿಶೇಷ. ಸೊ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಒಂದ್ ಕಡೆ ಕೂದಲು ಬಾಚ್ತಾ ಇದೆ, ಇನ್ನೊಂದ್ ಕಡೆ ಅವರಕ್ಕ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ಲು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.